ನಾಡಿನೆಲ್ಲೆಡೆ ಆಯುಧ ಪೂಜೆ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಳ್ಳಂಬೆಳಗ್ಗೆ ಮಾರ್ಕೆಟ್ನಲ್ಲಿ ಖರೀದಿ ಜೋರಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಜನ ದಟ್ಟಣೆ ಹೆಚ್ಚಾಗಿರೋದ್ರಿಂದ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹಣ್ಣು, ಹೂವು, ಕುಂಬಳಕಾಯಿಗಳ ಖರೀದಿ ಜೋರಾಗಿ ನಡೀತಾ ಇದೆ. ನಾಡಿನೆಲ್ಲೆಡೆ ಆಯುಧ ಪೂಜೆ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಳ್ಳಂಬೆಳಗ್ಗೆ ಮಾರ್ಕೆಟ್ನಲ್ಲಿ ಖರೀದಿ ಜೋರಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಜನ ದಟ್ಟಣೆ ಹೆಚ್ಚಾಗಿದೆ. ಹೀಗಾಗಿ ಇದರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಹಣ್ಣು, ಹೂಗಳು ಹಾಗೂ ಕುಂಬಳಕಾಯಿಗಳ ಖರೀದಿ ಜೋರಾಗಿರುವಂಥದ್ದು. ಮಾರ್ಕೆಟ್ಗೆ ಬರೋರಿಗೆ ಟ್ರಾಫಿಕ್ ಜಾಮ್ ಬಿಸಿ ತಟ್ಟಿದೆ. ಟೌನ್ ಹಾಲ್ನಿಂದ ಕೆಆರ್ ಮಾರ್ಕೆಟ್ವರೆಗೂ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿರುವಂಥದ್ದು. ಫ್ಲೈಓವರ್ ಮೇಲೂ ವಾಹನಗಳನ್ನು ಪಾರ್ಕ್ ಮಾಡಿದ್ದಾರೆ ಜನರು. ಇನ್ನು ಇವತ್ತು ಆಯುಧ ಪೂಜೆ, ಹೀಗಾಗಿ ಹಬ್ಬದ ವಾತಾವರಣ ಎಲ್ಲ ಕಡೆ ಮನೆ ಮಾಡಿದೆ. ಇನ್ನು ಬೆಂಗಳೂರಲ್ಲೂ ಕೂಡ ಆಯುಧ ಪೂಜೆ ಹಬ್ಬದ ಸಂಭ್ರಮ ಜೋರಾಗಿ ನಡೀತಾ ಇದೆ. ಬೆಳ್ಳಂಬೆಳಗ್ಗೆ ಮಾರ್ಕೆಟ್ನಲ್ಲಿ ಖರೀದಿ ಕೂಡ ಜೋರಾಗಿದೆ. ಅಂದರೆ ಅಗತ್ಯ ವಸ್ತುಗಳು, ಪೂಜೆಗೆ ಏನೆಲ್ಲ ಬೇಕು, ತಮ್ಮ ಮನೆಯಲ್ಲಿರುವಂತಹ ವಾಹನಗಳು ಹಾಗೂ ಶಸ್ತ್ರಾಸ್ತ್ರಗಳ ಪೂಜೆಗೆ ಏನೆಲ್ಲ ಬೇಕು ಅದನ್ನೆಲ್ಲವನ್ನ ಕೂಡ ಖರೀದಿಸೋದಕ್ಕೆ ಜನರು ಮಾರ್ಕೆಟ್ನ ಹತ್ರ, ಕೆಆರ್ ಮಾರ್ಕೆಟ್ನ ಹತ್ರ ಬರ್ತಿದ್ದಾರೆ. ಹೀಗಾಗಿ ಕೆಆರ್ ಮಾರ್ಕೆಟ್ನಲ್ಲಿ ಜನ ದಟ್ಟಣೆ ಹೆಚ್ಚಾಗಿದೆ. ಇದರಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಹಣ್ಣುಗಳು, ಹೂಗಳು, ಕುಂಬಳಕಾಯಿಗಳು ಸೇರಿದಂತೆ ವೀಳ್ಯದೆಲೆ ಆಗಿರ್ಬೋದು, ಹೀಗೆ ಬಾಳೆಹಣ್ಣು ಇವೆಲ್ಲದರ ಖರೀದಿ ಕೂಡ ಜೋರಾಗಿರುವಂಥದ್ದು. ಮಾರ್ಕೆಟ್ಗೆ ಬರೋರಿಗೆ ಆದರೆ ಟ್ರಾಫಿಕ್ ಜಾಮ್ ಬಿಸಿ ತಟ್ಟಿದೆ. ಅಂದರೆ ಸಾಕಷ್ಟು ಜನದಟ್ಟಣೆ ಇದೆ. ಹೀಗಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಟೌನ್ ಹಾಲ್ನಿಂದ ಕೆಆರ್ ಮಾರ್ಕೆಟ್ವರೆಗೂ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಫ್ಲೈಓವರ್ ಮೇಲೂ ವಾಹನಗಳನ್ನು ಪಾರ್ಕ್ ಮಾಡಿ ಮಾರ್ಕೆಟ್ಗೆ ಬರ್ತಿದ್ದಾರೆ ಜನ. ಇನ್ನು ಆಯುಧ ಪೂಜೆಗೆ ಬೆಲೆ ಏರಿಕೆ ಬಿಸಿ ಜನರಿಗೆ ತಟ್ಟಿದೆ. ಬೆಲೆ ದುಬಾರಿ ಆದರೂ ಪೂಜಾ ವಸ್ತುಗಳ ಖರೀದಿಯನ್ನ ಮಾಡ್ತಿದ್ದಾರೆ. ಸೇವಂತಿ ಹೂ ಕೆಜಿಗೆ 200ರಿಂದ 300 ರೂಪಾಯಿವರೆಗಾಗಿರುವಂಥದ್ದು. ಆಯುಧ ಪೂಜೆಗೆ ಬೆಲೆ ಏರಿಕೆ ಬಿಸಿ ಕೂಡ ತಟ್ಟಿದೆ. ಪ್ರತಿ ಹಬ್ಬದಲ್ಲೂ ಈ ರೀತಿ ಬೆಲೆ ಏರಿಕೆ ಸರ್ವೇ ಸಾಮಾನ್ಯ. ಇನ್ನು ಬೆಲೆ ದುಬಾರಿ ಆದರೂ ಪೂಜಾ ವಸ್ತುಗಳನ್ನು ಜನರು ಖರೀದಿಸ್ತಾ ಇದ್ದಾರೆ. ಸೇವಂತಿ ಹೂ ಕೆಜಿಗೆ 200ರಿಂದ 300 ರೂಪಾಯಿ ಆಗಿದೆ. ಕನಕಾಂಬರ ಕೆಜಿಗೆ 2000ದಿಂದ 2500 ರೂಪಾಯಿ ಆಗಿದೆ. ಗುಲಾಬಿ 400ರಿಂದ 450 ರೂಪಾಯಿ ತನಕ ಮಾರಾಟವಾಗ್ತಾ ಇದೆ. ಮಲ್ಲಿಗೆ ಕೆಜಿಗೆ 1500ರಿಂದ 2000 ರೂಪಾಯಿ ಆಗಿದೆ. ಇನ್ನು ಕಾಕಡ ಕೆಜಿಗೆ 800 ರೂಪಾಯಿ ತನಕ ಮಾರಾಟವಾಗ್ತಾ ಇದೆ. ಇನ್ನು ಬಾಳೆಕಂಬ, ಅಂದರೆ ವಾಹನಗಳಿಗೆ ಕಟ್ಟೋದಕ್ಕೆ ಬಾಳೆಕಂಬ ಬೇಕಾಗುತ್ತೆ. ಹೀಗಾಗಿ ಬಾಳೆಕಂಬ ಜೋಡಿಗೆ 50ರಿಂದ 70 ರೂಪಾಯಿ ಆಗಿದೆ. ಇನ್ನು ಬೂದು ಕುಂಬಳಕಾಯಿ ಕೆಜಿಗೆ 40ರಿಂದ 60 ರೂಪಾಯಿ ಆಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ನಾಡಿನೆಲ್ಲೆಡೆ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಲ್ಲಿ ಹೇಗಿದೆ ಸಡಗರ ಅಂತ? ಖಂಡಿತ ಸಿಂಚನ. ಅಂದ್ರೆ ಪ್ರತಿ ಹಬ್ಬ ಬಂದಾಗ ಸಿಲಿಕಾನ್ ಸಿಟಿಯಲ್ಲಿ ಹಬ್ಬದ ಸಂಭ್ರಮ ಬಹಳಷ್ಟು ಹೆಚ್ಚಾಗುತ್ತೆ. ಈ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿಯ ಮಂದಿ ಪ್ರಮುಖವಾಗಿ ಖರೀದಿ ಮಾಡುವಂತದ್ದು ಕೆಆರ್ ಮಾರ್ಕೆಟ್ ಅಲ್ಲಿ. ಸದ್ಯ ಮುಂಜಾನೆಯಿಂದ ಕೂಡ ಬಹಳಷ್ಟು ಮಂದಿ ಕೆಆರ್ ಮಾರ್ಕೆಟ್ಗೆ ಖರೀದಿಗೆ ಕೂಡ ಬಂದಿರುವಂತದ್ದು. ಸೊ ಬಹಳಷ್ಟು ಈಗಾಗ್ಲೇ ಅಂದ್ರೆ ಆಯುಧ ಪೂಜೆ ಜನರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಸೇವಂತಿ ಹೂ ಕೆಜಿಗೆ 200ರಿಂದ 300 ರೂಪಾಯಿ ಇರುವಂತದ್ದು. ಹಾಗೇನೆ ಕನಕಾಂಬರ ಕೆಜಿಗೆ 2000ರಿಂದ 2500 ರೂಪಾಯಿ ಆಗಿದೆ. ಹಾಗೇನೆ ಮಲ್ಲಿಗೆ ಕೆಜಿಗೆ 1500ರಿಂದ 2000 ರೂಪಾಯಿ ಇರುವಂತದ್ದು. ಹಾಗೇನೆ ಗುಲಾಬಿ, ಕಾಕಡ, ಪ್ರಮುಖವಾಗಿ ಬಾಳೆಕಂಬ ಜೋಡಿಗೆ 50ರಿಂದ 70 ರೂಪಾಯಿ. ಯಾಕಂದ್ರೆ ಪ್ರತಿಯೊಂದು ಆಯುಧ ಪೂಜೆ ಸಂದರ್ಭದಲ್ಲಿ ವಾಹನಗಳಿಗೆ ಪೂಜೆಯನ್ನ ಕೂಡ ಮಾಡ್ತಾರೆ. ಸೊ ಹೀಗಾಗಿ ಬಾಳೆಕಂಬ ಜೋಡಿಗೆ ಕೂಡ ಬಹಳಷ್ಟು ರೇಟ್ ಜಾಸ್ತಿ ಆಗಿದೆ. ಸದ್ಯ ಕೆಆರ್ ಮಾರ್ಕೆಟ್ ನ ಪ್ರಮುಖವಾಗಿ ಟೌನ್ ಹಾಲ್ ನಿಂದ ಕೆಆರ್ ಮಾರ್ಕೆಟ್ ವರೆಗೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂತದ್ದು. ಯಾಕಂದ್ರೆ ಬಹಳಷ್ಟು ಜನ ಕೆಆರ್ ಮಾರ್ಕೆಟ್ಗೆ ಖರೀದಿಗೆ ಬರೋ ಕಾರಣಕ್ಕಾಗಿ ಈಗಾಗಲೇ ಸಂಪೂರ್ಣವಾಗಿ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿದೆ. ಸದ್ಯ ಕೆಆರ್ ಮಾರ್ಕೆಟ್ ಅಲ್ಲಿ ಮುಂಜಾನೆ 4 ಗಂಟೆಯಿಂದ ಕೂಡ ಬಹಳಷ್ಟು ಜನ ಹಬ್ಬದ ಖರೀದಿಯಲ್ಲಿ ತೊಡಗಿರುವಂತದ್ದು ಜನ. ಭವ್ಯ, ಇನ್ನು ಬೆಲೆ ಏರಿಕೆ ಬಿಸಿ ಕೂಡ ತಟ್ಟಿದೆ. ಹೂವಿನ ಹಾರಗಳ ಬೆಲೆ 1000 ಮುಟ್ಟಿದ್ಯಾ, ಹೇಗೆ ಅಂತ? ಖಂಡಿತ. ಯಾಕಂದ್ರೆ ಪ್ರತಿ ಹಬ್ಬ ಬಂದಾಗ್ಲೂ ಪ್ರಮುಖವಾಗಿ ಕೆಆರ್ ಮಾರ್ಕೆಟ್ ಆಗಿರ್ಬೋದು, ಮಾರ್ಕೆಟ್ಗಳು ಕೇಂದ್ರ ಬಿಂದು ಅಂತಾನೆ ಹೇಳ್ಬೋದು. ಹಬ್ಬದಲ್ಲಿ ಎಷ್ಟೇ ಬೆಲೆ ಏರಿಕೆ ಆದ್ರೂ ಕೂಡ ಜನ ಖರೀದಿಗೆ ಮಾತ್ರ ಮುಗಿ ಬೀಳ್ತಾರೆ. ಸದ್ಯ 800, 2000, ಪ್ರಮುಖವಾಗಿ ಕನಕಾಂಬರ ಕೆಜಿಗೆ 2000ದಿಂದ 2500 ರೂಪಾಯಿ ಏರಿಕೆ ಆಗಿದೆ. ಸೊ ಎಲ್ಲಾ ಹೂಗಳಿಗೆ ಕೂಡ 1000 ರೂಪಾಯಿ ಕೆಜಿಗೆ ಇರುವಂತದ್ದು ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.